ಬಾಯ್ ಬರ್ಲಾ. ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ. ನಮ್ಮ ಗುಂಡ ನೋಡಿ ಭಯ ಆಗ್ತದವ ಎತ್ಕೆ ಸಣ್ಣ ಪಾಪ ಇರುತ್ತಲ್ಲ. ಮತ್ತು ನಿಮ್ಮ ಪಾಪ ಹಿಡ್ಕೊಂಡಿಲ್ಲ ಇಲ್ಲಿ ಮತ್ತೆ ಇನ್ನದಕ್ಕೆ ಭಯ ಆಗ್ತದೆ. ಅಂದರೆ ಇವಾಗ ಫಸ್ಟ್ ಹೆಣ್ಣು ಹುಟ್ಟಿತಲ್ಲ, ಮತ್ತೆ ಎರಡನೇದು ಹೆಣ್ಮಗು ಆಯ್ತು. ಅದಕ್ಕೆ ಏನಾಗ್ತೀವಿ ಖುಷಿ ಐತಿ. ಅದ್ರಾಗ ಏನಂದ್ರೆ ನಾವು ಗಂಡು ಎಕ್ಸ್ಪೆಕ್ಟ್ ಮಾಡಕತ್ತಿದ್ವಿ. ಲಕ್ಷ್ಮೀ ಕೊಟ್ಟನ ಬಂದೀವಿ ಮಗು ನೋಡಕಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಶಂಕರ್ ಯೂಟ್ಯೂಬ್ ಚಾನಲ್. ಎಲ್ಲೊಂಟಿವಿ ಇವತ್ತು ಮಮತಾವ್ರ ಹತ್ರ ಹೊಂಟಿವಿ. ಡೆಲಿವರಿ ಆಗೈತಲ್ಲ, ಹೆಂಗದಾರ ಪಾಪು ಹೆಂಗೈತೆ ಅವ್ರು ಹೆಂಗದಾರ ಅಂತ ನೋಡ್ಕೊಂಬರಕ್ ಹೊಂಟಿವಿ. ಅವ್ರದ್ದು ನೆನ್ನೆ ಡೆಲಿವರಿ ಆಗಿತ್ತು. ನೆನ್ನೆಗ ಇವ್ರ ಫ್ರೆಂಡ್ ಬಂದಿದ್ರು ಅಂತಂದ್ಗೆಸಿ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಲೇಟ್ ಆಯ್ತು, 10 ಗಂಟೆ ಆಯ್ತು. ಇಲ್ಲೇ ನೆನ್ನೆ ಮಳೆ ಬೇರೆ ಬರ್ತಾ ಇತ್ತು. ಅದಕ್ಕೆ ಈಗ ಹೊಂಟಿವಿ ನೋಡ್ಕೊಂಬರೋಣ ಅಂತ. ಬೇರೆ ತೋರಿಸ್ತೀನಿ ಹೆಂಗೈತೆ ಹೋಗೋದಲ್ಲಿ ಅಂತ. ಹೊಂಟಿವಿ, ಹತ್ರದಾಗ ಬಂದೀವಿ. ಏನಾರು ತೊಗೊಂಡೋಗ್ಬೇಕು ಅವ್ರಿಗೆ, ನೋಡ್ಬಿಟ್ಟು ತೊಗೊಂಡೋಗ್ಬೇಕು. ಹಣ್ಣು ಏನು ತೊಗೊಂಡೋಗ್ಬೇಕು, ನೋಡ್ಬೇಕು. ನೆನ್ನೆ ಹೋಗಿಲ್ಲ ಕೃಷ್ಣ, ಏನು ಬೇಜಾರು ಮಾಡ್ಕೊಂತಾರೆ ಇವತ್ತು ಹೋಗ್ಬೇಕು. ಈ ಲಂಕಾ ರೋಡ್ ಸಂತೆ ಹೋಗ್ಬೇಕು. ಇಲ್ಲಿ ಮಾರ್ಕೆಟ್ ಐತಲ್ಲ, ಮಾರ್ಕೆಟಲ್ಲಿ ತೊಗೊಂಡು ಇಲ್ಲಿ ದೋಸೆ ಸಕ್ಕತ್ತಾಗಿರುತ್ತೆ, ಟೇಸ್ಟ್ ತಿನ್ನೋಣಂತ ಬಂದೀವಿ. ಅವ್ರಿಗೂ ತೊಗೊಂಡು ಹೋಗ್ಬೇಕು. ಜನ ಫುಲ್ಲಪ್ಪ ಇಲ್ಲಿ. 8 ಗಂಟೆ ಕರೆಕ್ಟ್ ಆನ್ ಮಾಡ್ತಾರೆ. ಚಟ್ನಿ ಎಗ್ ದೋಸೆ ಕಾಂಪಿಟೇಷನ್ ಹೆಂಗದ? ಎಗ್ ರೈಸ್ ಅಲ್ಲಮ್ಮ, ಎಗ್ ದೋಸೆ. ಎಗ್ ದೋಸೆ ಕಿವಿ ಕೇಳಿಸಲ್ವೇ? ನನಗೆ ಎಗ್ ದೋಸೆನೇ ಅಂದಿದ್ದು. ಟೇಸ್ಟ್ ಮಾತ್ರ ಭಾರಿ ಇಲ್ಲಿ. ಚಟ್ನಿನೇ ಇಂಪಾರ್ಟೆಂಟ್. ಮಸ್ತಾಗೈತೆ ಚಟ್ನಿ ತಿನ್ನಕ್ಕೆ ಮಾತ್ರ. ಯಾವಾಗ ಬಂದಾಗೂ ಸಿಕ್ಕಿಲ್ಲ, ಈಗ ಸಿಕ್ಕೈತೆ, ಈಗ ತಿಂತಾ ಇದ್ದೀವಿ. ಇಡ್ಲಿ ಹೆಂಗ ಟೇಸ್ಟು? ತಿನ್ನೋ ಮತ್ತೆ ಯಾವಾಗ ಬರ್ತೇವನ ಕತೆ ಕಡೆ ಬಂದು ಭಾಳ ದಿನ ಆಯ್ತು. ಬಂದೀವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಇಲ್ಲಿ ಯಾರ ಈಗ ಕೃಷ್ಣ ಒಳಗೆ ಹೋದ್ನಪ್ಪ, ನಾವು ಹೊಂಟಿವಿ ಒಳಗೆ. ಹಿಂಗೆ ಏನಂದ ಹಂಗೆ ಹೋದ್ನಲ್ಲ ಕೃಷ್ಣ. ನೋಡ್ರಿ ಯಾಕೆ ಮಕ್ಕ ಸಪ್ಪಗೆ ಇಟ್ಟಿದಲ್ಲಿ ಏನಾಯ್ತು? ಹಾಂ ನಿದ್ದೆ ಇಲ್ಲ ಸರಿ ಅಷ್ಟೇ. ಹೌದಾ? ಅಷ್ಟು ಬಿಟ್ರೆ ಏನಿಲ್ಲ. ನಾವು ನಿನ್ನೆ ಬರ್ಬೇಕು ಅನ್ಕೊಂಡಿವಿ. ಅವ್ರು ಬಂದಿದ್ರು ಜೊತೆ. ಅವರು ಈ ಗಂಡ ಹೆಂಡತಿ ಇಬ್ಬರು ಬಂದಿದ್ರು ನೆನ್ನೆ. ಅವ್ರು ಬಂದಿರೋದಕ್ಕೆ ನಮ್ಮ ಮನೆಗೆ ಬಂದರು ಅವರು. ಅದಕ್ಕೆ ನಾವು ಇಲ್ಲಿ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕೃಷ್ಣ ನಡಿ ಬಂದೀವಿ ಮಗು ನೋಡಕಂತಾರೆ. ಹೇಳಪ್ಪ ಹೆಂಗೈತಿ ವಾತಾವರಣ? ಹಬ್ಬಕ್ಕೇನು ಖುಷಿಯಾಗಿದ್ದೀನಿ. ಖುಷಿಯಾಗೈತಿ ಅಂದರೆ ಇವಾಗ ಫಸ್ಟ್ ಹೆಣ್ಣು ಹುಟ್ಟಿತಲ್ಲ, ಮತ್ತೆ ಎರಡನೇದು ಹೆಣ್ಮಗು ಆಯಿತು. ಅದಕ್ಕೆ ಏನಾಗ್ತೀವಿ ಖುಷಿ ಐತಿ. ಅದ್ರಾಗ ಏನಂದ್ರೆ ನಾವು ಗಂಡು ಎಕ್ಸ್ಪೆಕ್ಟ್ ಮಾಡಕತ್ತಿದ್ವಿ. ಲಕ್ಷ್ಮೀ ಕೊಟ್ಟನ ಇರಲಿ, ಅದೊಂದು ಲಕ್ಷ್ಮಿ ಇನ್ನೊಂದು ಸ್ವಲ್ಪ ಅದೃಷ್ಟ ಬರಲಿ. ನಾನು ಹಂಗೆ ಅನ್ಕೊಂಡಿದ್ದೆ, ಪಕ್ಕ ಗಂಡು ಮಗು ಆಗುತ್ತೆ ಅನ್ಕೊಂಡಿದ್ದೆ. ಆದರೂ ಎಲ್ಲರೂ ಅನ್ಕೊಂಡಿದ್ದೆ ಅದೇ ಥರ. ಆದ ಪರವಾಗಿಲ್ಲ ಬಿಡು, ಹೆಣ್ಮಕ್ಳೇ ಚಂದ ಮನೆಗೆ. ಲಕ್ಷ್ಮಿ ಬಂದಾಳೆ ಹೆಣ್ಮಗಳು. ಖುಷಿ ಐತಪ್ಪ. ನನಗೇನು ಆ ಥರ ಏನು ಬೇಜಾರಿಲ್ಲ. ಮಕ ಡಲ್ ಇರೋದು ಯಾಕಂದ್ರೆ ನಿದ್ದೆ ಆಗಿಲ್ಲ ಸರಿ. 3 ದಿನ ಆಯ್ತು ಇವತ್ತಿಗೆ. 2 ದಿನ 3 ದಿನ ಇವತ್ತಿಗೆ 3 ದಿನ ಆಯ್ತು ನಿದ್ದೆ ಆಗಿಲ್ಲ ಸರಿ. ಹಂಗಾಗಿ ಥರ ಕಾಣಿಸ್ಬೋದು. ನೆನೆ ನಾನು ಬಂದಿಲ್ಲ, ಏನು ಅನ್ನಿಸ್ತು? ಬಂದಿಲ್ಲ, ಏನೋ ಕೆಲಸ ಇರುತ್ತೆ, ಲೇಟಾಗಿ ಬಂದಿರ್ತಾನೆ ಅಂತ ಸುಮ್ಮನೆ ಇಲ್ಲ. ಅದಕ್ಕೆ ಅದು ಬಂದು ನೋಡೋಣ. ಇದೆಲ್ಲ ಅಪರೂಪಕ್ಕೆ ಲಾಗ್ ಮಾಡಕತ್ತೆ ಹಂಗೆ ಬಿಡ್ತೀನಪ್ಪ, ಓಡೋದೇ ಹೋಗಲ್ಲ ವೀಡಿಯೋಗಳು. ಅದಕ್ಕೆ ಸುಮ್ಮನೆ ಅದೇ ನಾನು. ಡೈಲಿ ಬಿಟ್ರೆ ಕಂಟಿನ್ಯೂ. ಡೈಲಿ ಬಿಟ್ರೆ ಓಡ್ತಾನೆ.
ಭಯ ಆಗ್ತದವ ಎತ್ಕೆ ಸಣ್ಣ ಪಾಪ ಇರುತ್ತಲ್ಲ ಮತ್ ನಿಮ್ ಪಾಪ ಹಿಡ್ಕೊಂಡಿಲ್ಲ ಇಲ್ಲಿ ಮತ್ತೆ ತಿನ್ನೋದಕ್ಕೆ ಭಯ ಆತು. ನೆಕ್ಸ್ಟ್ ನಿಮ್ ಪಾಪ ಬಂದಾಗ ಹೆಂಗೈತಿ ಅಂತ. ನಮ್ಮ ಪಾಪು ಬಂದಾಗ ಮುಟ್ಟಿದ್ರೆ ಕೇಳ್ರಿ ಅದನ್ನ. ನನ್ನ ಮಗ ಹುಟ್ಟಿದಾಗ ಏನೋ 3 ತಿಂಗಳು ಆದ್ಮೇಲೆ ಎತ್ಕೊಂಡಿಲ್ಲ ನಾನು ಅಷ್ಟು ಗಂಟೆ ಎತ್ಕೊಂಡಿಲ್ಲ ಭಯ ಮುಟ್ಟೆ ಇಲ್ಲ ಅದ ಒಟ್ಟ. ಬರೀ ಅಲ್ಲೇ ಮಕ್ಕಂಡಲ್ಲೇ ಮಾತಾಡಿಸ್ತಿದ್ದ ಅದು. ಆಗ ಹಿಂಗ ಹಿಂಗೆ ಕಣ್ಕರ್ಗ ಕಡಿಕ ನೋಡೋದು ಮಕ್ಕಂಬಿಡೋದು ಇದಕ್ಕಿನಂಗೆ ಸೇಮ್ ಕಣ್ಣೇ ತೆಗಿತಿರ್ಲಿಲ್ಲ. ಮಕ್ಕಂಡ್ರೆ ಮಕ್ಕಂಡಾಗಿ. ಸಣ್ಣ ಇದ್ದಾಗ ಎತ್ಕೊಳಕ್ಕೆ ಅಂಜಿಕ್ ಬರುತ್ತೆ. ಇನ್ನ 2 ಕವು ನಿಂತಿರಲ್ಲ. ಆದ್ರೆ ನಾನು ಎತ್ತಿಗೆ ಭಾಳ ಇಷ್ಟ, ಭಯ ಜಾಸ್ತಿ. ಅಂಜಿಕ್ ಬರುತ್ತೆ. ಬಾಯ್ ಬರ್ಲಾ? ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ. ನಮ್ ಗುಂಡೆ ನೋಡಿ ಶಾಕ್ ಆಗಿರ್ತಾನದು. ಬೊಂಬೆ ಅನ್ಕಂತಾನೆ ಬೊಂಬೆ ಬಾಬಾ ಎಲ್ಲಿ ತಗೊಂಬಂದಿ ಬಾಬು ಬೊಂಬೆ ಇದು ಅಂತ ನದ್ರಾತದ ಮಾವನವ್ರದ್ದು ಬೇಗ ನದ್ರಾತದ. ಮತ್ತೆ ಯಾಕೆ ನೋಡಕತ್ತೀನಿ? ಆದ್ರೆ ಕಣ್ಣು ಬಿಡ್ಲಾಗ ನಡಿ. ಏಯ್ ಬಿಡು, ನಾನು ಅಲ್ಲಿ ತೆಳಗೆ ಇರ್ತೀನಿ. ಬಿಡು. ಅರೇ ಎಡಕ್ ನೋಡಿ ಭಯ. ಬಿಡ್ರಿ, ಕೈ ಹಿಡ್ದು ಕೈ ಹಿಡ್ಕೊಂಡು ಬಿಡು. ಎಂತ ಬರೀ ಮಾಡುತ್ತೆ. ಸಾಕ್ಸ್ ಎಲ್ಲ ಸೊ ಒಂಟಿ ಮನೆಗೆ 8:30 ಮೇಲೆ ಯಾರು ಇರೋಂಗಿಲ್ಲ ಅಂತ. ನಮಗೂ ಟೈಮ್ ಬೇರೆ 9:30 ಆಯಿತು. ನಾವು ಜಾಸ್ತಿನೇ ಬಿಟ್ಟೆ. ಈಗ ಮನೆಗೆ ಹೊಂಟಿವಿ ನೋಡ್ಕೊಂಡು. ಚೆನ್ನಾಗಿತ್ತಲ್ಲ ಮಗು? ತಾಯಿ ಮಗು ಇಬ್ಬರು ಆರಾಮಾಗಾರ, ಏನು ಟೆನ್ಷನ್ ಇಲ್ಲ. ಇನ್ನೊಂದು ಸ್ವಲ್ಪ ತಿರಮ್ಮಂದ್ರೆ ಟೈಮ್ ಆಯ್ತು ಅಂತ ಅಂತಾರಪ್ಪ ಅವರು. ಟೈಮಿಂಗ್ ಜಾಸ್ತಿ ಆಯ್ತು, ಮತ್ತೆ ಬಿಡಲ್ಲ ಇವಾಗ. ಯಾರಾದರೂ ಒಬ್ಬರೇ ಅಷ್ಟೇ ಇರ್ಬೇಕು ಒಳಗೆ. ಅದಕ್ಕೆ ಮನೆಗೆ ಹೊಂಟಿದ್ದೀವಿ. ಮನೆಗೆ ಹೊಂಟಿವಿ. ಯಲಹಂಕ ಬಂದರೆ ಫಸ್ಟು ದರ್ಶನ ಕೊಡೋದೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ. ಏನಾಯ್ತು ಮನೆಗೆ ಹೋಗ್ಬೇಕು. ಇಲ್ಲಿ ಗೋಬಿ ಚೆನ್ನಾಗಿರ್ತಿತ್ತು, ತಿನ್ನೋಣ ಅನ್ಕೊಂಡ್ವಿ. ಎಲ್ಲ ಖಾಲಿ ಆಗೈತಿ. ಸೀದಾ ಮನೆಗೆ ಹೋಗೋದು ಅಷ್ಟೇ. ಈಗ ಬಂದಿವಿ ಯಲಹಂಕದಿಂದ. ಬಂದು ಊಟ ಮಾಡಿ ಈಗ ಕುಂತಿದ್ವಿ ಅಷ್ಟು. ಮಗು ಚೆನ್ನಾಗೈತಪ್ಪ. ಮಗು ತಾಯಿ ಇಬ್ಬರು ಚೆನ್ನಾಗಾರ. ಆರೋಗ್ಯ ತುಂಬ ಚೆನ್ನಾಗೈತಿ ಇಬ್ಬರದು. ಈಗ ಏನು ನಾಳೆ ಮೋಸ್ಟ್ಲಿ ಮಾಡಿದ್ರೆ ನಾಳೆ ರಿಚಾರ್ಜ್ ಮಾಡ್ತಾರೆ ಅನ್ನಿಸ್ತಾರ. ರಿಚಾರ್ಜ್ ಮಾಡಿದ್ರೆ ಕರ್ಕೊಂಬರ್ತಾರೆ ನಾಳೆ. ಮತ್ತು ಏನಾದ್ರು ಹೇಳಂಗಿದ್ರೆ ಕಮೆಂಟಲ್ಲಿ ಹೇಳ್ರಿ. ಮಗು ಮುಖಾಂತರ ಅವ್ರಿಗೆ ತೋರಿಸೋದು ಇನ್ನೂ ಡೇಟು. ಮತ್ತು ಬಾಯ್ ಓಕೆ ಎಲ್ಲರಿಗೂ. ಈ ಲಾಗ್ ಇಷ್ಟ ಇರೋ ಚಿಕ್ಕದು ಮಾಡಿದ ಲಾಗು. ಬಾಯ್ ಎಲ್ಲರಿಗೂ.